ಹಲೋ ಗೈಸ್, ವೆಲ್ಕಮ್ ಟು KBB ಚಾನಲ್. ನಾನು ಆಶಿಕ್. ನಾನು ಇವತ್ತು ಮಾತಾಡಿಕೊಂಡಿರುವಂಥದ್ದು ನಮ್ಮ ಕನ್ನಡ ಸಿನಿಮಾಸ್ನ ಅಪ್ಡೇಟ್ಸ್ ಬಗ್ಗೆನೇ ಆಗಿರುವಂಥದ್ದು. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈಗ ಇತ್ತೀಚೆಗೆ ಬಂದಿರುವಂಥ ಸಿನಿಮಾಗಳಲ್ಲಿ ಜಾಸ್ತಿ ಹೆಸರು ಮಾಡ್ತಿರುವಂಥದ್ದು ಅಜ್ಞಾತವಾಸ ಆಗಿರುವಂಥದ್ದು, ಸ್ಟೋರಿ ಲೈನ್ನ ಪ್ರಕಾರ ಹಿಡ್ಕೊಂಡು ಆಗ್ತಿರುವಂಥದ್ದು. ಸೊ ಈಗ ನಾನೀಗ ಅಪ್ಕಮಿಂಗ್ ಮೂವೀಸ್ನ ಅಪ್ಡೇಟ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್, ಅದಲ್ಲೇ ಮಾಡಿದೆ ಲೆಸ್ ಅದ ವಿಡಿಯೋ. ಓಕೆ, ಈಗ ಮೊದಲನೇದಾಗಿ ಹೇಳೋದಾದ್ರೆ ಡೆವಿಲ್ ಸಿನಿಮಾ ಬಗ್ಗೆನೇ ಹೇಳ್ಬಿಡ್ತೀನಿ ಗುರು. 500ಕ್ಕೂ ಹೆಚ್ಚು ಜನರ ಜೂನಿಯರ್ ಆರ್ಟಿಸ್ಟ್ಗಳನ್ನ ಹಿಡ್ಕೊಂಡು ಶೂಟಿಂಗ್ ಮಾಡ್ತಿರುವಂಥ ಒಂದು ಸಿನಿಮಾನೇ ಆಗಿರುವಂಥದ್ದು ನಮ್ಮ ಡೆವಿಲ್ ಸಿನಿಮಾ ಆಗಿರುವಂಥದ್ದು. ಅಂದರೆ ಒಂದು ಬಿಗ್ ಬಜೆಟ್ನ, ಅಂದರೆ ನಾವು ಯಾರು ಅನ್ಕೊಂಡಿರಲಿಲ್ಲ ಬಿಗ್ ಬಜೆಟಿಗೆ ಹೋಗುತ್ತೆ ಅಂತ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೇನೆ ಮೊದಲೇ ಡಿ ಬಾಸ್ ಅವರೇ ಹೇಳಿದ್ರು, ಡಿಲೇ ಆಗಿರೋ ಕಾರಣಕ್ಕೋಸ್ಕರ ಎಳೆದು ಎಷ್ಟು ಪ್ರಯತ್ನ ಅವ್ರ ಕಡೆಯಿಂದ ಮಾಡೋಕ್ಕಾಯ್ತು ಅಷ್ಟೆಲ್ಲ ಮಾಡಿದ್ರು. ಅದಾದಮೇಲೆ ಕಾಸ್ಟ್ ಜಾಸ್ತಿ ಆಗ್ತಿರೋದ್ರಿಂದ ಆ ಪ್ರಾಜೆಕ್ಟ್ನ ನಿಲ್ಲಿಸ್ಬೇಕಾಗಿ ಬರೋ ಅಂಥ ಸಿಚುವೇಶನ್ ಕೂಡ ಬಂತು. ಆದರೂ ಕೂಡ ಇಲ್ಲೂ ಕೂಡ ಬಜೆಟ್ ಹೈ ಆಗುತ್ತೆ, ಆಯ್ತಾ. ಅದಲ್ಲದೇ ಹೇಳುವಂಥದ್ದು, ನಾನು ಪ್ರೊಡಕ್ಷನ್ ಬಗ್ಗೆ ಹೇಳೋದಾದ್ರೆ ಈಗ ಏನು ನಡೀತಿದೆಯಲ್ಲ ಸದ್ಯಕ್ಕೆ ಸ್ಥಿತಿ, ಅವ್ರು ಅನ್ಕೊಂಡಿರೋದಕ್ಕಿಂತನೂ, ಅಂದರೆ ಟೀಮ್ ಏನು ಅನ್ಕೊಂಡಿರೋದಕ್ಕಿಂತನೂ ಬಜೆಟ್ ಹೈ ಹೋಗ್ತಾ ಇದೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಪ್ರೊಡಕ್ಷನ್ ವ್ಯಾಲ್ಯೂ ಅಷ್ಟೇ ಜಾಸ್ತಿ ಆಗ್ತಾ ಇದೆ. ಹಾಗೇನೆ ಜಾಸ್ತಿ ನಮ್ಮ ಒಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ನಮಗೆ ಇಲ್ಲಿ ಗೊತ್ತಾಗ್ತಿರುವಂಥದ್ದು. ನೀವೇನನ್ಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ಈಗ ನೆಕ್ಸ್ಟ್ ಅಪ್ಡೇಟ್ ಬಂದು BRB ಸಿನಿಮಾದಾಗಿರುವಂಥದ್ದು. ನಾನು ಪೋಸ್ಟರ್ನ ನೋಡಿ BRB ಬಗ್ಗೆ ಸುಮ್ಮನೆ ಅಪ್ಡೇಟ್ ಹೇಳ್ತಾ ಇದ್ದೀನಿ. ಅಂದರೆ ಸುಮ್ಮನೆ ಅಂತ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ನನಗೆ ಒಂದು ಇಂಪ್ರೆಷನ್ ಇರುತ್ತಲ್ಲ, ಅದನ್ನು ಮಾತ್ರ ನಾನು ಮಾತಾಡ್ತಿದ್ದೀನಿ. ಆದರೆ ಯಾವುದೇ ಕಾರಣಕ್ಕೂ ಅಲ್ಲಿ ಇದ್ದಿದ್ದ ಡೀಟೇಲ್ಸ್ ಬಗ್ಗೆ ನಾನು ಮಾತಾಡೋದಕ್ಕೆ ಮರ್ತೋಗ್ಬಿಟ್ಟೆ ಅಂತಲೇ ಹೇಳ್ಬೋದು. ಇದು ನನ್ನ ದೊಡ್ಡ ತಪ್ಪಾಗಿತ್ತು. ಇಲ್ಲಿ ಶೂಟಿಂಗ್ ನಡೀತಿರೋಂಥ ಲೊಕೇಶನ್ ಇಂದೊಂದು ವಿಡಿಯೋ ಇದೆ, ಇದು ನೋಡ್ಕೊಡಿ. ನಿಮಗೆ ಈ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಶೂಟಿಂಗ್ ನಡೀತಾ ಇದೆ ಅಂತ. ಗ್ರೀನ್ ಸ್ಕ್ರೀನಿಂದೆಲ್ಲ ಆಲ್ರೆಡಿ ನೀವು ತುಂಬ ಫುಟೇಜಸ್ ಎಲ್ಲ ನೋಡಿರ್ತೀರ. ನಾನು ಯೋಚನೆ ಮಾಡ್ತಿದ್ದೆ, ಈಗ ಹಾಲಿವುಡ್ ಲೆವೆಲಲ್ಲೆಲ್ಲ ಎಕ್ಸ್ಪೀರಿಯನ್ಸ್ ಹೇಗೆ ಅಂತಂದರೆ ಬ್ಲೂ ಸ್ಕ್ರೀನ್ನ ಯೂಸ್ ಮಾಡ್ತಾರೆ. ಯಾಕೆಂದರೆ ಗ್ರೀನ್ ಸ್ಕ್ರೀನ್ ಏನಾಗುತ್ತೆ ಅಂದರೆ ಟಿಂಟ್ ಬೀಳುತ್ತೆ. ಅದಕ್ಕೋಸ್ಕರ ಟಿಂಟ್ ಅಂದರೆ ಲೈಟಾಗಿ ಮುಖದ ಮೇಲೆ ಗ್ರೀನ್ ಸ್ಕ್ರೀನ್ ಅದರದ್ದೊಂದು ನಮಗೆ ಕಾಣಿಸುತ್ತೆ. ನಾನು ಅನ್ಕೊತಿದ್ದೆ ಇವ್ರು ಯಾಕೆ ಬ್ಲೂ ಸ್ಕ್ರೀನ್ನ ಯೂಸ್ ಮಾಡಿಲ್ಲ, ಈಗೆಲ್ಲ ಅಡ್ವಾನ್ಸ್ ಎಲ್ಲ ಆ ಥರ ಎಲ್ಲ ಇರುವಂಥದ್ದು ಅಂತ. ಈಗ ನನಗೆ ಗೊತ್ತಾಯಿತು, ಆ ಪೋಸ್ಟರ್ ನಮಗೆ ನೋಡಿದ್ರೆ ಗೊತ್ತಾಗುತ್ತೆ, ಆಲ್ಮೋಸ್ಟ್ ಸಮುದ್ರದ ರೀತಿ ಈ ಥರದ್ದೆಲ್ಲ ಇದೆ. ಅಂದರೆ ಅದರ ಅರ್ಥ ನಮಗೆ ಶಿಪ್ಪಿಂದು ಜಾಸ್ತಿ ಸೀನ್ಸ್ನ ನೋಡೋದಕ್ಕೆ ಸಿಗ್ಬಹುದು. ಪೈರೇಟ್ಸ್ ಆಫ್ ದಿ ಕೆರಿಬಿಯನ್ ಥರ ಒಂದು ನಮಗೆ ಕಂಪ್ಲೀಟ್ ಆಗಿ ಒಂದು ವಿಜುವಲ್ ಎಕ್ಸ್ಪೀರಿಯನ್ಸ್ ಸಿಗ್ಬೋದು ಅಂತ ನನಗೆ ಗೊತ್ತಾಗ್ತಿರುವಂಥದ್ದು. ಒನ್ಸ್ ಅಪಾನ್ ಅ ಟೈಮ್ ಅಂತ ಹೇಳ್ಬಿಟ್ಟು ತುಂಬ ಜನ ಪೋಸ್ಟರ್ ಹಾಕ್ತಾರೆ. ತಪ್ಪಾಗಿ ಇದ್ರ ಬಗ್ಗೆ ಮಿಸ್ಇನ್ಫಾರ್ಮೇಶನ್ ಕೊಡೋಕೆ ಹೋಗ್ಬಿಡಿ. ಇದು ಒನ್ಸ್ ಅಪಾನ್ ಅ ಟೈಮ್ ಅಲ್ಲ, ಇದು ಫ್ಯೂಚರಿಸ್ಟಿಕ್ ಸಿನಿಮಾ ಆಗಿರುವಂಥದ್ದು. ಎಲ್ಲೂ ಕೂಡ ಕನ್ಫ್ಯೂಷನ್ ಆಗಬೇಡಿ. ಸುದೀಪ್ ಫ್ಯಾನ್ಸ್ ಏನಾದರೂ ಇದ್ರೆ ದಯವಿಟ್ಟು ಕನ್ಫ್ಯೂಷನ್ ಆಗೋಕೆ ಹೋಗಬೇಡಿ. ಬ್ಲೂ ಜೊತೆ ಬ್ಲೂ ಮಿಕ್ಸ್ ಮಾಡಿ ಆ ಥರ ಸಿನಿಮಾ ಮಾಡೋದಕ್ಕಾಗಲ್ಲ. ಆಗ ಗ್ರೀನ್ ಸ್ಕ್ರೀನೇ ಇಂಪಾರ್ಟೆಂಟ್ ಆಗುವಂಥದ್ದು. ಸೊ ಈ ವಿಜುವಲ್ ಎಕ್ಸ್ಪೀರಿಯನ್ಸು ಟಾಪ್ ನಾಚ್ ಇರುತ್ತೆ ಅಂತ ನನಗೆ ಟೆಕ್ನಿಕ್ಯಾಲಿಟಿ ವೈಸು ತುಂಬ ರಿಸರ್ಚ್ ಮಾಡಿ ಕೂಡ ನಾನು ನಿಮಗೆ ಮುಂದೆ ಇಡ್ತಿರುವಂಥದ್ದು. ಇದು ವಿಜುವಲಿ ತುಂಬ ಚೆನ್ನಾಗಿರುತ್ತೆ ಅಂತ. ನೀವೇನನ್ಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ಇವತ್ತು ನೋಡಿ ಶೋ ನೀವು ಕಲೆಕ್ಟ್ ಮಾಡಿ, ಶೇರ್ ಮಾಡಿ, ಚಾನಲ್ ಶುರುವಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದ್ರ ಮೇಲೆ ಕೀಪ್ ವಾಚಿಂಗ್. ಲವ್ ಯು ಆಲ್. ಪೀಸ್.